ಹಾಯ್, ವೆಲ್ಕಮ್ ಟು ಮೈ ಚಾನಲ್. ಇವತ್ತು ನಾನು ವುಲನ್ನಿಂದ ಹ್ಯಾಂಗಿಂಗ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಇದು ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗೋದನ್ನು ಮಾತ್ರ ಮರಿಬೇಡಿ. ಅದಕ್ಕೆ ನಾನು ಮೊದಲನೇದಾಗಿ ಫ್ಲವರ್ ಮಾಡೋದನ್ನು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಇದಕ್ಕೆ ನಾನು 4mm ನೀಡಲ್ನ ತೊಗೊಂಡಿದ್ದೀನಿ. ನೀವು ಬೇಕಾದರೆ 3.5 ಅಥವಾ 3 ನೀಡಲ್ ಕೂಡ ತೊಗೊಳ್ಬೋದು. ಈ ಥರ ನಾನು ಫಸ್ಟು ದಾರನ ಕೈಗೆ ಈ ಥರ ಫೋಲ್ಡ್ ಮಾಡ್ಕೊಂಡಿದ್ದೀನಿ. ಅದ ನಂತರ ಈ ಥರ ಕೆಳಗಡೆಯಿಂದ ದಾರ ತಂದು ಲಾಕ್ ಮಾಡಿ ರಿಂಗನ್ನು ಕ್ರಿಯೇಟ್ ಮಾಡ್ಕೊಂಡಿದ್ದೀನಿ. ನಾನು ಮೊದಲನೇದಾಗಿ ಈ ರಿಂಗ್ ಕ್ರಿಯೇಟ್ ಮಾಡಿರೋ ರಿಂಗ್ನಲ್ಲಿ ಫಸ್ಟು 2 ಚೈನ್ ಹಾಕ್ಕೊಳ್ಬೇಕು. ಈ ಥರ 2 ಚೈನ್ ಹಾಕ್ಕೊಂಡು ಒಂದ್ಸಲ ನೀಡಲ್ನ ಮೇಲೆ ದಾರ ಸುತ್ತಕೊಂಡು ಇದ್ರ ಮೇಲ್ಗಡೆ ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಇದೇ ಥರ ಒಟ್ಟು 14 ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. 2 ಚೈನ್ ಹಾಕ್ಕೊಂಡಿದ್ವಲ್ಲ ಅದನ್ನು ಸೇರಿ 14 ಡಬಲ್ ಕ್ರೋಶ ಆಗಬೇಕು. ನೋಡಿ, ಈ ಥರ ಮಾಡ್ಕೊಂಡಿದ್ದೀನಿ. ಇದೇ ಥರ ಫುಲ್ ಮಾಡಿ ತೋರಿಸ್ತೀನಿ. ನೋಡಿ, ಈ ಥರ ಮಾಡಿದ್ದೀನಿ. ಫಸ್ಟ್ ಅಲ್ಲಿ ಮಾಡ್ಕೊಂಡಾಗ ಥ್ರೆಡ್ ಇತ್ತಲ್ಲ ಅದನ್ನು ಅಡ್ಜಸ್ಟ್ ಮಾಡ್ಕೊಳ್ಬೇಕು ರೌಂಡ್ನಲ್ಲಿ. ಈ ಥರ ಅಡ್ಜಸ್ಟ್ ಮಾಡ್ಕೊಂಡಾದ ನಂತರ ಫಸ್ಟ್ 2 ಚೈನ್ ಹಾಕ್ಕೊಂಡಿದ್ವಲ್ಲ, ಸೆಕೆಂಡ್ ಚೈನ್ ಮೇಲ್ಗಡೆ ಇದನ್ನು ಈ ಥರ ರೆಡ್ ತಗೊಂಡು ಸ್ಪ್ಲಿಟ್ ಮಾಡ್ಕೊಳ್ಬೇಕು. ಈಗ ಲಾಕ್ ಆಗಿದೆ. ಇದು ಒಂದು ಚೈನ್ ಹಾಕಿ ಈ ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಇದು ಕೆಳಗಡೆ ಇರುವಂಥ ಪಾರ್ಟು ಈಗ ಆಗಿದೆ. ಇದಕ್ಕೆ ನೀವು ಯಾವ ಕಲರ್ ಬೇಕಾದ್ರೂ ಯೂಸ್ ಮಾಡ್ಕೊಳ್ಬೋದು. ನಾನು ಪಿಂಕ್ ಕಲರ್ ಯೂಸ್ ಮಾಡ್ತಾ ಇದ್ದೀನಿ ಫ್ಲವರ್ ಮಾಡ್ಕೊಳ್ಳೋದಕ್ಕೆ. ಈ ಥರ ಈಗ ಒಂದ್ಸಲ ನೀಡಲ್ಲಿ ಹಾಕೊಂಡು ಲಾಕ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ದಾರನ ಮೇಲೆ ಇಟ್ಕೊಂಡು ಈಗ ಲಾಕ್ ಮಾಡಿದ್ವಲ್ಲ, ಈಗ ಡಬಲ್ ಕ್ರೋಶ ಮಧ್ಯದಲ್ಲಿ ಈ ಥ್ರೆಡ್ಡನ್ನು ತಗೊಳ್ಬೇಕು. ಈ ಥರ ಮಧ್ಯದಲ್ಲಿ ತಗೊಂಡು ಒಂದ್ಸಲ ಲಾಕ್ ಮಾಡ್ಕೊಂಡು 2 ಚೈನ್ನ ಹಾಕ್ಕೊಳ್ಬೇಕು. 2 ಚೈನ್ ಹಾಕ್ಕೊಂಡು ಮತ್ತೆ ಒಂದ್ಸಲ ನೀರು ಸುತ್ಕೊಂಡು ನೆಕ್ಸ್ಟ್ ಡಬಲ್ ಕ್ರೋಶೆ ಮಧ್ಯ ಇರುತ್ತಲ್ವ ಗ್ಯಾಪು, ಆ ಗ್ಯಾಪ್ನಲ್ಲಿ ಡಬಲ್ ಕ್ರೋಶೆ ಮಾಡ್ಕೊಳ್ಬೇಕು. ಪ್ರತಿಯೊಂದು ಗ್ಯಾಪ್ನಲ್ಲೂ ಒಂದೊಂದು ಡಬಲ್ ಕ್ರೋಶೆ ಮಾಡ್ಕೊಳ್ತಾ ಹೋಗಬೇಕು. ನಾನು ಇದೇ ಥರ ಫುಲ್ ಮಾಡಿ ನಿಮಗೆ ತೋರಿಸ್ತೀನಿ. ನೋಡಿ, ಇದೇ ಥರ ಫುಲ್ ಮಾಡ್ಕೊಂಡಿದ್ದೀನಿ. ಇದಾದ ನಂತರ ಫಸ್ಟಲ್ಲಿ 2 ಚೈನ್ ಹಾಕ್ಕೊಂಡಿದ್ವಲ್ಲ, ಸೆಕೆಂಡ್ ಚೈನ್ ಮೇಲೆ ನೀಡಲ್ ಹಾಕಿ ಸ್ಪ್ಲಿಟ್ ಮಾಡ್ಕೊಳ್ಬೇಕು. ಅದಾದ ನಂತರ ನೆಕ್ಸ್ಟ್ ಡಬಲ್ ಕ್ರೋಶ ಗ್ಯಾಪ್ ಇದೆಯಲ್ಲ, ಅಲ್ಲಿ ಒಂದು ಸಲ ಥ್ರೆಡ್ ನೀಡಲ್ ಹಾಕಿ ಥ್ರೆಡ್ ತಗೊಂಡು ಸ್ಪ್ಲಿಟ್ ಮಾಡಿಕೊಂಡು ಡಬಲ್ ಕ್ರೋಶ ಮಾಡ್ಕೊಳ್ಬೇಕು 2 ಚೈನ್ ಹಾಕಿ. ಇದೇ ಥರ ಫಸ್ಟ್ ಸ್ಟೆಪ್ ಮಾಡ್ಕೊಂಡಿದ್ವಲ್ಲ ಪಿಂಕಿಂದು, ಅದೇ ಥರ ಇದರಲ್ಲೂ ಕೂಡ ಒಂದು ಸಿಂಗಲ್ ಡಬಲ್ ಕ್ರೋಶ ಪ್ರತಿಯೊಂದು ಗ್ಯಾಪ್ನಲ್ಲೂ ಮಾಡ್ಕೊಳ್ಬೇಕು. ಇದೇ ಥರ ಫುಲ್ ಮಾಡ್ಕೊಂಡಿದ್ದೀನಿ. ಈಗ ಫಸ್ಟ್ 2 ಚೈನ್ ಹಾಕ್ಕೊಂಡಿದ್ದು ಅಂತ ಇದ್ರ ಮೇಲೆ ಸ್ಪ್ಲಿಟ್ ಮಾಡ್ಕೊಳ್ತಾ ಇದ್ದೀನಿ, ಸ್ಪ್ಲಿಟ್ ಲಾಕ್ನ. ಆದ ನಂತರ ಇದನ್ನು ಕೂಡ ನೆಕ್ಸ್ಟ್ ಇರುವಂಥ ಡಬಲ್ ಕ್ರೋಶ ಇದ್ರೊಳಗಡೆ ನೀಟಲ್ಲಿ ಹಾಕಿ ಸ್ಪ್ಲಿಟ್ ಲಾಕ್ ಮಾಡ್ಕೊಂಡು ಅಲ್ಲಿಗೆ ದಾರ ತಂದ್ಕೊಳ್ತೀನಿ. ಅದಾದ ನಂತರ 2 ಚೈನ್ ಹಾಕಿ ಒಂದು ಗ್ಯಾಪ್ನಲ್ಲಿ 2 ಡಬಲ್ ಕ್ರೋಶನ ಮಾಡ್ಕೊಳ್ತಾ ಇದ್ದೀನಿ ನಾನೀಗ. ಫಸ್ಟ್ 2 ಸ್ಟೆಪ್ಪಲ್ಲಿ ಒಂದೇ ಡಬಲ್ ಕ್ರೋಶ ಮಾಡ್ಕೊಂಡಿದ್ದಾಗಿತ್ತು. ಈಗ ಪ್ರತಿಯೊಂದು ಗ್ಯಾಪ್ನಲ್ಲೂ ಕೂಡ 2 ಡಬಲ್ ಕ್ರೋಶನ ಮಾಡ್ಕೊಳ್ಬೇಕು. ಈ ಥರ ಮಾಡ್ಕೊಂಡಿದ್ದೀನಿ ನಾನು ಫುಲ್ಲು. ಅದಾದ ನಂತರ ನೆಕ್ಸ್ಟ್ 2 ಚೈನ್ ಹಾಕ್ಕೊಂಡಿದ್ವಲ್ಲ ಅಲ್ಲೇನೇ ಸ್ಪ್ಲಿಟ್ ಲಾಕ್ ಮಾಡ್ಕೊಳ್ಬೇಕು. ಅದಾದ ನಂತರ ಒಂದ್ಸಲ ನೀಡಲ್ ಮೇಲೆ ದಾರ ಸುತ್ತಕೊಂಡು ಈಗ 2 ಚೈನ್ಸ್ 2 ಡಬಲ್ ಕ್ರೋಶ ಆದಮೇಲೆ ಗ್ಯಾಪ್ ಇರುತ್ತಲ್ಲ, ಆ ಗ್ಯಾಪ್ನಲ್ಲಿ ನೀಡಲ್ ಹಾಕಿ ತೆಗೆದು ಡಬಲ್ ಕ್ರೋಶ ಮಾಡ್ಕೊಳ್ಬೇಕು. ಒಟ್ಟು 5 ಡಬಲ್ ಕ್ರೋಶನ ಸೇಮ್ ಗ್ಯಾಪ್ನಲ್ಲೇ ಮಾಡ್ಕೊಳ್ಬೇಕು. ಆ ಥರ ಮಾಡ್ಕೊಂಡಾಗ ಯು ಶೇಪ್ನಲ್ಲಿ ಬರುತ್ತೆ. ಅದು 5 ಟೈಮ್ ಆದ ನಂತರ 5 ಟೈಮ್ ಆಗಿದೆ. ಈಗ ನೆಕ್ಸ್ಟ್ 2 ಡಬಲ್ ಕ್ರೋಶನ ಬಿಟ್ಟು 2 ಮತ್ತು 3 ಗ್ಯಾಪ್ನಲ್ಲಿ ಇರುತ್ತಲ್ವ ಅಲ್ಲಿ ಸಿಂಗಲ್ ಸ್ಪ್ಲಿಟ್ ಲಾಕನ್ನು ಮಾಡ್ಕೊಳ್ಬೇಕು. ಇದೇ ಥರ ಫುಲ್ನ ಮಾಡಿಕೊಂಡು ಲಾಸ್ಟಲ್ಲಿ 1 ಚೈನ್ ಹಾಕಿ ನಾನು ಥ್ರೆಡ್ಡನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ. ಮಿಕ್ಕಿರೋ ದಾರನ ಕಟ್ ಬೇಕಾದ್ರೂ ಮಾಡ್ಕೊಳ್ಬೋದು, ಅಥವಾ ಹಿಂದೆಗಡೆ ದಾರನ ತಿರ್ಸ್ಕೊಂಡು ಅದನ್ನು ಕೂಡ ಲಾಕ್ ಮಾಡ್ಕೊಳ್ಬೋದು. ಎಲ್ಲಾದರೂ ದಾರನ ಈ ಥರ ಎಲ್ಲ ಒಳಗಡೆ ಸೇರಿಸ್ಕೊಂಡು ಲಾಕ್ ಮಾಡ್ಕೊಳ್ಬೋದು. ನೋಡಿ, ಈ ಥರ ನಾನು ದಾರನ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಬಿಚ್ಚೋಗ್ಬಾರ್ದು ಅಂತ ಹೇಳಿ.
ಈಗ ಎಕ್ಸ್ಟ್ರಾ ಇರೋ ದಾರನೆಲ್ಲ ನಾನು ಕಟ್ ಮಾಡ್ಕೊಳ್ತೀನಿ. ನೋಡಿ ಫ್ಲವರ್ ರೆಡಿ ಆಗಿದೆ. ಇದೇ ಥರ ನಾನು ಬೇಕಾಗೋಷ್ಟಂತ ಫ್ಲವರ್ನ ಮಾಡ್ಕೊಂಡಿದ್ದೀನಿ. ನಾನು ನಿಮ್ಗೆ ಯಾವ ಕಲರ್ ಬೇಕೋ ಆ ಕಲರಲ್ಲಿ ಮಾಡ್ಕೊಳ್ಬೋದು. ನನಗೆ ಯಾವ ಕಲರ್ ಆಗುತ್ತೋ ಆ ಕಲರಲ್ಲಿ ನಾನು ಮಾಡ್ಕೊಂಡಿದ್ದೀನಿ. ಈಗ ನಾನು ಈ ಥರ ಗ್ರೀನ್ ಕಲರ್ನ 2 ದಾರ ತೊಗೊಂಡಿದ್ದೀನಿ. ಈ ಥರ ನಾನು ಹೂವನ್ನ ಫಸ್ಟು ಇದಕ್ಕೆ ಪೋಣಿಸ್ಕೊಳ್ತೀನಿ. ಎಲ್ಲ ಫ್ಲವರ್ನು ಕೂಡ ಫಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ. ನೋಡಿ ಇದೇ ಥರ ಎಲ್ಲ ಫ್ಲವರ್ನು ಹಾಕ್ಕೊಂಡಿದ್ದೀನಿ. ಈಗ ಸ್ಟಾರ್ಟಿಂಗಲ್ಲಿ ಒಂದ್ಸಲ ಈ ಥರ ಲಾಕ್ ಮಾಡ್ಕೊಳ್ಬೇಕು. ಈಗ ಒಂದು ಲಾಕ್ ಮಾಡ್ಕೊಂಡಾದ್ಮೇಲೆ ನಾನು 4 ಚೈನ್ ಹಾಕ್ಕೊಳ್ತೀನಿ. 2 3 and 4 ಚೈನ್ ಹಾಕ್ಕೊಂಡು ಫಸ್ಟ್ ಚೈನ್ ಇದೆಯಲ್ಲ ಆ ಚೈನ್ ಒಳಗಡೆ ಒಂದ್ಸಲ ನೀಡಲ್ಲಿ ಹಾಕಿ ದಾರ ಹೊರಗಡೆ ತಗೊಳ್ಬೇಕು. ತಗೊಂಡ್ಮೇಲೆ ಲಾಕ್ ಮಾಡ್ಕೊಳ್ಬಾರ್ದು. ಮತ್ತೆ ಅದೇ ಥ್ರೆಡ್ ಗ್ಯಾಪ್ ಇತ್ತಲ್ಲ ಆ ಗ್ಯಾಪ್ನೊಳಗಡೆ ಈ ಥರ ಒಂದು 4 ಟೈಮು ದಾರ ತಗೊಂಡು ಈ ಥರ ಇದು ಮಾಡ್ಕೊಳ್ಬೇಕು. ಅದಾದ ನಂತರ 4 ಟೈಮ್ ಆದಮೇಲೆ ಎಲ್ಲದಕ್ಕೂ ಸೇರಿ ಒಂದ್ಸಲ ಲಾಕ್ ಮಾಡ್ಕೊಳ್ಬೇಕು. ಈ ಥರ ನೋಡಿ ಈ ಥರ ಆಗಿದೆ. ಈ ಥರ ಎಕ್ಸ್ಟ್ರಾ ದಾರನ ಮೇಲ್ ಮಾಡ್ಕೊಳ್ಬೇಕು. ಈಗ ಒಂದು ಹೂವನ್ನು ಈ ಕಡೆ ತಗೊಳ್ಬೇಕು ಕೆಳಗಡೆ. ಆ ಹೂವಿನ ಗ್ಯಾಪ್ನಿಂದ ಆ ಲಾಕ್ ಇದೆಯಲ್ಲ ಅದನ್ನು ಹೊರಗಡೆ ತಗೊಳ್ಬೇಕು. ಎಕ್ಸ್ಟ್ರಾ ಇರೋ ದಾರನ ಈ ಥರ ಹೇಳ್ಕೊಳ್ಬೇಕು ಅಡ್ಜಸ್ಟ್ ಮಾಡಿಕೊಂಡು. ಈಗ ಮತ್ತೆ 4 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ನಾನು. 1 2 3 4 ಚೈನ್ ಹಾಕ್ಕೊಂಡು ಫಸ್ಟ್ ಚೈನ್ ಇದೆಯಲ್ಲ ಅದೇ ಥರ ಈಗ ಫಸ್ಟ್ ಸ್ಟಾರ್ಟಿಂಗಲ್ಲಿ ಮಾಡ್ಕೊಂಡಿದ್ದೀನೋ ಅದೇ ಥರ ರಿಪೀಟ್ ಮಾಡ್ಕೊಳ್ತಾ ಇದ್ದೀನಿ. 4 ಟೈಮನ್ನು ನೀಡದ ಮೇಲೆ ದಾರ ತಗೊಳ್ತಾ ಇದ್ದೀನಿ ನಾನು. ಅದ ನಂತರ ಎಲ್ಲರೂ ಸೇರಿಸಿ ಒಂದೇ ಸಲ ಲಾಕ್ ಮಾಡ್ಕೊಳ್ತೀನಿ. ಈಗ ಇದಿಷ್ಟು ಆಗಿದೆ ನೋಡಿ, ಈ ಥರ ಆಗಿದೆ. ಈಗ ನಾನು ಇಲ್ಲಿ ಒಟ್ಟು 15 ಚೈನನ್ನು ಈ ಥರ ಹಾಕ್ಕೊಳ್ತಾ ಇದ್ದೀನಿ. ನಿಮ್ಗೆ ಗ್ಯಾಪ್ ಕಡಿಮೆ ಬೇಕು ಅಂದರೆ ಕಡಿಮೆನೂ ಹಾಕ್ಕೊಳ್ಬೋದು, ಜಾಸ್ತಿ ಬೇಕು ಅಂದರೆ ಜಾಸ್ತಿ ಹಾಕ್ಕೊಳ್ಬೋದು. ನಾನು ಇದನ್ನು 15 ಚೈನ್ನ ಹಾಕ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ 15 ಚೈನ್ ಆದಮೇಲೆ 3 ಚೈನ್ ಬಿಟ್ಟು 4th ಚೈನಿಗೆ ಸೇಮ್ ಪ್ರೊಸೀಜರ್ನ ಮಾಡ್ಕೊಳ್ತಾ ಇದ್ದೀನಿ ನಾನು. ಮತ್ತೆ 4 ಟೈಮ್ ನೀಡಲ್ ಮೇಲೆ ದಾರ ತಂದ್ಕೊಂಡು ಒಂದೇ ಸಲ ಅಷ್ಟನ್ನು ಕೂಡ ಲಾಕ್ ಮಾಡ್ಕೊಳ್ತಾ ಇದ್ದೀನಿ. ಈಗ ನೆಕ್ಸ್ಟ್ ಮತ್ತೊಂದು ಫ್ಲವರ್ನ ಇದೇ ಥರ ತಗೊಳ್ಬೇಕು. ಇದೇ ಥರನೇ ಮತ್ತೆ ಫುಲ್ ಎಷ್ಟು ನಿಮ್ಗೆ ಫ್ಲವರ್ಸ್ ಬೇಕಾಗುತ್ತೋ ಅಷ್ಟು ಫ್ಲವರ್ಸ್ನು ಕೂಡ ಇದೇ ಥರ ಹಾಕ್ಕೊಳ್ಬೇಕು ಲಾಸ್ಟ್ವರೆಗೂ ಕೂಡ. ಇದೇ ಥರ ನೋಡಿ, ಈಗ ಅಷ್ಟು ಫ್ಲವರ್ಸು ನಾನು ಹಾಕ್ಕೊಂಡಿದ್ದೀನಿ. ಅದಾದ ನಂತರ ನಿಮ್ಗೆ ಎಷ್ಟು ಚೈನ್ ಬೇಕಾಗುತ್ತೋ ಅಷ್ಟು ಚೈನ್ ಹಾಕ್ಕೊಳ್ಬೋದು ಮೇಲ್ಗಡೆ ಹ್ಯಾಂಗಿಂಗ್ ಮಾಡೋದಕ್ಕೆ. ಲಾಸ್ಟ್ ಫ್ಲವರಿಂಗ್ ಒಂದು ಅದು ಮೇಲ್ಗಡೆ ಇದು ಮಾಡೋದಿತ್ತು, ಹಾಗೆ ಮಾಡ್ಕೊಳ್ತಾ ಇದ್ದೀನಿ. ನಂತರ ನಿಮಗೆ ಹ್ಯಾಂಗಿಂಗ್ ಮಾಡೋದಕ್ಕೆ ಎಷ್ಟು ಗ್ಯಾಪ್ ಬೇಕಾಗುತ್ತೋ ಅಷ್ಟು ಗ್ಯಾಪ್ ಹಾಕ್ಕೊಳ್ಬೋದು. ನಾನೊಂದು 10 ಚೈನ್ಸ್ನ ಹಾಕ್ಕೊಂಡಿದ್ದೀನಿ. ಗ್ಯಾಪ್ ನೋಡ್ಕೊಂಡು ಹಾಕ್ಕೊಳ್ಬೋದು. ಅದಾದ ನಂತರ ಫಸ್ಟ್ ಚೈನ್ ಮಾಡ್ಕೊಂಡಿದ್ನಲ್ಲ ಅದೇ ಚೈನ್ ಹತ್ರನೇ ನಾನು ಸ್ಪ್ಲಿಟ್ ಲಾಕನ್ನು ಮಾಡ್ಕೊಳ್ತೀನಿ ನೋಡಿ. ಈ ಥರ ರಿಂಗ್ ಥರ ಆಗಿದೆ. ಇದು ಒಂದು ಚೈನ್ ಹಾಕಿ ಇದನ್ನು ಕಟ್ ಮಾಡ್ಕೊಳ್ತಾ ಇದ್ದೀನಿ ನೋಡಿ. ಈ ಥರ ಎಷ್ಟು ಚೆನ್ನಾಗಿ ಕಾಣಿಸುತ್ತೆ ಕೂಡ. ಫ್ಲವರ್ ಸ್ವಲ್ಪ ಇದಾಗಿದ್ದರೆ ಅದನ್ನು ಕೈಯಲ್ಲೇ ಅಗಲ ಮಾಡ್ಕೊಳ್ಬೋದು ನೋಡಿ. ನಿಮಗಿದು ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ನೋಡಿ. ನಾನು ಹ್ಯಾಂಗ್ ಮಾಡಿ ಕೂಡ ನಿಮಗೆ ತೋರಿಸಿದ್ದೀನಿ. ಇದನ್ನು ಮಾಡೋದಕ್ಕೆ ತುಂಬ ಖರ್ಚೇನಾಗಲ್ಲ. ಸ್ವಲ್ಪ
ಕಮ್ಮಿ ಕಮ್ಮಿ ಕ್ವಾಂಟಿಟಿ ಇದ್ರೂ ತುಂಬ ಬೇಗ ಆಗಿಬಿಡುತ್ತೆ. ಇದು ಬೇಗನೂ ಕೂಡ ಮಾಡ್ಕೊಳ್ಬೋದು. ಥ್ಯಾಂಕ್ ಯು.